ನನಗೆ ಒಂದೇ ಮಗನೋ ಮಗಳೋ ಇದ್ದಾರೆ, ನಾವು ವಿಲ್ ಯಾಕೆ ಬರಿಬೇಕು ಅಂತ ಈ ಪ್ರಶ್ನೆ ನಮಗೆ ತುಂಬ ಸಲ ಆಸಾನ್ ವಿಲ್ಲಲ್ಲಿ ಕೇಳಿಬರುತ್ತೆ. ಬಹಳ ಜನ ಹೀಗೆ ಅಂದ್ಕೊಳ್ತಾರೆ, ಒಬ್ಬ ಮಗ ಒಬ್ಬಳೆ ಮಗಳು ಇದ್ದರೆ ಯಾಕೆ ವಿಲ್ ಬರೆಯೋದು ಅಂತ. ಆದರೆ ವಿಲ್ ಅನ್ನೋದು ಯಾವಾಗಲೂ ಆಸ್ತಿ ಹಂಚಕ್ಕೆ ಅಷ್ಟೇ ಅಲ್ಲ, ಅದು ಒಂದು ಸ್ಪಷ್ಟತೆ ಕೊಡೋಕ್ಕೆ ವಿಲ್ ಅಂತ ಬರೀತಾರೆ. ನೀವು ಇಲ್ಲದ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಲಿ, ಇನ್ವೆಸ್ಟ್ಮೆಂಟ್ ಅಕೌಂಟ್ ಆಗಲಿ, ಆಸ್ತಿ ಆಗಲಿ ಅದರಿಂದ ವರ್ಗಾವಣೆ ಹೇಗೆ ಆಗಬೇಕು ಅಂತ ವಿಲ್ಲಿಂದ ಸಹಾಯ ಸಿಗುತ್ತೆ. ನಿಮ್ಮ ಇಚ್ಛೆಗಳನ್ನು ಸ್ಪಷ್ಟವಾಗಿ ದಾಖಲೆ ಮಾಡುತ್ತೆ ಮತ್ತು ನಿಮ್ಮ ಮಕ್ಕಳಿಗೆ ನಾಳೆ ಕೋರ್ಟ್ ಕಚೇರಿ ಆಗಲಿ, ಗೌರ್ಮೆಂಟ್ ಆಫೀಸಸ್ಗೆ ಬೇರೆ ಬೇರೆ ಪೇಪರ್ಗೋಸ್ಕರ ಅಲ್ದಾಡೋ ಅವಶ್ಯಕತೆಯೂ ಇರಲ್ಲ ಒಂದು ವಿಲ್ ಇದೆ ಅಂದರೆ. ಅದಕ್ಕೆ ಒಬ್ಬ ಮಗಳಿರಲಿ ಒಬ್ಬ ಮಗ ಇರಲಿ, ವಿಲ್ ಬಗ್ಗೆ ಯೋಚಿಸೋದು ಒಳ್ಳೆಯದು. ವಿಲ್ ಅಥವಾ ವಸೀಹತ್ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಆಸಾನ್ ವಿಲ್ಲನ್ನು ಫಾಲೋ ಮಾಡಿ ಇವತ್ತೇ.